ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತುಂಬ ದಿನ ಆಯಿತು ವೀಡಿಯೋ ಹಾಕಿ. ಇವಾಗ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ನೀವು ವೀಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ಇದೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೇಲಿಸ್ಟ್ ಹೋಗಿ ಚೆಕ್ ಮಾಡಿ. ಇದ್ರದ್ದು ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಇದೆ. ಏನಾದರೂ ಡೌಟ್ಸ್ ಅಂದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಹೇಳ್ತೀನಿ. ನಾನು ಫ್ರೀ ಕ್ಲಾಸ್ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ಕ್ಲಾಸ್ ಡೀಟೇಲ್ಸ್ ಹೇಳ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯಾ ಅವ್ರು ಮಾತ್ರ ವಾಟ್ಸಪ್ ಮಾಡಿ. ನೀವು ಜಾಯಿನ್ ಆಗಬೇಕು, ಕಲಿಬೇಕು ಅನ್ನೋ ಪಕ್ಷದಲ್ಲಿ ಮಾತ್ರ ನೀವು ಮೆಸೇಜ್ ಮಾಡಿ. ಸುಮ್ಮನೆ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ಇದು ಒಂದು ರಿಕ್ವೆಸ್ಟ್ ಆಗಿ ಇಟ್ಕೊಳ್ಳಿ. ನಿಮಗೂ ಕೆಲಸ ಇರುತ್ತೆ, ನಮಗೂ ಕೆಲಸ ಇರುತ್ತೆ, ಟೈಮ್ ವೇಸ್ಟ್ ಅಲ್ವಾ? ಇವತ್ತು ಕ್ಲಾಸಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಆಫ್ಲೋಡ್ ಸ್ಟಿಚ್ ಟೈಪ್ 2 ಅದನ್ನೇ ನೋಡ್ತಾ ಇದ್ದೀವಿ. ಆಲ್ರೆಡಿ ನೀವು ಟೈಪ್ 1 ಮಾಡಿರ್ತೀರ, ಇವಾಗ ಟೈಪ್ 2. ಇದಕ್ಕೆ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀವಿ, ನಾರ್ಮಲ್ ನೀಡಲ್ ತೊಗೊಂಡಿದ್ದೀವಿ, ಓಕೆ? ಸೊ ಲಾಸ್ಟ್ ಟೈಮ್ ಸ್ಟಿಚಸ್ಸಲ್ಲಿ ಏನು ನೋಡಿದ್ವಿ ಅಂದರೆ ಚೈನ್ ಹಾಕಿ ಚೈನ್ ಮೇಲೆ ನಾವು ಆಫ್ಲೋಡ್ ಮಾಡಿದ್ವಿ. ಇದು ಆಗಲ್ಲ, ಓಕೆ? ಇವಾಗ ಚೈನ್ ಹಾಕಿದ್ದೀವಿ. ಆ ಚೈನ್ ಸೆಂಟ್ರಲ್ಲಿ ಒಂದು ನಾಟ್ ಇದೆಯಲ್ಲ ನೋಡಿ, ಇದನ್ನು ಲೆಫ್ಟ್ ರೈಟ್ ನೀವು ಅಷ್ಟನ್ನು ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ. ಇವಾಗ ರೈಟಲ್ಲಿ ಒಂದು ಪಂಚ್ ಮಾಡಿ ತೆಗಿತೀರಾ. ಅಗೇನ್ ಲೆಫ್ಟ್ ಲಾಕ್ ಎಲ್ಲೂ ಇಲ್ಲ, ಓಕೆ? ಒಂದು ಲೂಪ್ ಫಾರ್ಮ್ ಆಗ್ತಾ ಇದೆಯಲ್ಲ, ಆ ಲೂಪ್ ಫಾರ್ಮ್ ಆದಮೇಲೆ ನೀವು ತಿರ್ಗಾ ಪಕ್ಕದಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ತೀರಾ, ಓಕೆ? ಸೆಂಟ್ರಲ್ಲಿ ಒಂದು ಲೂಪ್ ಥರ ಫಾರ್ಮ್ ಆಗುತ್ತೆ. ಇವಾಗ ಲೆಫ್ಟು ರೈಟ್ ಹಾಗೆ ಚೈನ್ ಹಾಕಿ ಲೆಫ್ಟ್ ರೈಟ್ ಅಂತ ತಗೊಳ್ಳಿ, ಓಕೆ? ಆವಾಗ ನಿಮಗೆ ಸೆಂಟ್ರಲ್ಲಿ ಒಂದು ಲೂಪ್ ಫಾರ್ಮ್ ಆಗುತ್ತೆ. ಆ ಲೂಫು ಸೆಂಟ್ರಲ್ಲಿ ಒಂದು ಎಂಬೋಸ್ಡಾಗಿ ಕಾಣಿಸುತ್ತೆ, ಓಕೆ? ಇದು ದೊಡ್ಡದಾಗಿ ಹಾಕಬೇಡಿ, ಚಿಕ್ಕದಾಗಿ ಹಾಕಿ. ಆವಾಗ ಒಂದು ನೀಟ್ ಫಿನಿಶಿಂಗ್ ಥರ ಇರುತ್ತೆ. ದೊಡ್ಡದಾಗಿ ಹಾಕಿದ್ರೆ ಚೆನ್ನಾಗಿರಲ್ಲ, ಓಕೆನಾ? ಇದು ಬ್ಲೌಸ್ಗೆ ಕೊಂಬು ವರ್ಕು ತುಂಬ ಮಾಡ್ತೀವಿ. ಆ ಥರ ಏನಾದರೂ ವರ್ಕ್ ಮಾಡೋದು ಇಲ್ಲ ಫಿಲ್ಲಿಂಗ್ ಮಾಡೋದು ಅದಕ್ಕೆ ಯೂಸ್ ಮಾಡ್ಕೋಬೋದು, ಓಕೆನಾ? ಫಿಲ್ಲಿಂಗ್ ಅಂದರೆ ಮ್ಯಾಂಗೋ ಔಟ್ಲೈನಲ್ಲಿ ಒಂದು ಎಂಬೋಸ್ಡಾಗಿ ವರ್ಕ್ ಮಾಡ್ತೀವಿ, ಓಕೆ? ಅದರೊಳಗೆಲ್ಲ ನಾವು ವರ್ಕ್ ಮಾಡ್ಬೋದು ಈ ಸ್ಟಿಚಸ್ಸು. ನೋಡಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ಅಬ್ಸರ್ವ್ ಮಾಡಿ. ನಾನು ಎಲ್ಲೂ ಲಾಕ್ ಕೊಡ್ತಾ ಇಲ್ಲ. ಚೈನ್ನ ಫ್ರಂಟ್ ಬ್ಯಾಕ್ ಈ ಥರ ನಾನು ಚೈನ್ನ ತಗೊಂಡಿದ್ದೀನಿ. ನೀವು ಒಂದು ಫಾರ್ಮುಲಾ ಥರ ಇಟ್ಕೊಳ್ಳಿ, ಲೆಫ್ಟು ರೈಟ್ ಅಂತ ಇಟ್ಕೊಳ್ಳಿ. ಇವಾಗ ಪಂಚ್ ಮಾಡಿ ತೆಗೆದ್ವಾ, ಆ ಕಡೆ ಪಂಚ್ ಮಾಡಿ ಈ ಸೈಡ್ ತಗೊಂಡು ಬನ್ನಿ, ಓಕೆ? ನೋಡಿ, ಇಲ್ಲಿಂದ ಪಂಚ್ ಮಾಡಿ ಅಲ್ಲಿಂದ ಪಂಚ್ ಮಾಡಿ ಇಲ್ಲಿ ಆಪೋಸಿಟಿಗೆ ಹಾಗೇ ತರ್ತಾ ಇದ್ದೀರಾ ಆ ಚೈನ್ನ. ಎಲ್ಲಿನೂ ನೀವು ನಾಟ್ ಆಗ್ತಾ ಇಲ್ಲ. ಚೈನ್ ಹಾಗೇ ಕಂಟಿನ್ಯೂಸ್ ಆಗಿ ಫ್ರಂಟ್ ಲೆಫ್ಟ್ ರೈಟ್ ಈ ಥರ ತಗೊಂಡು ಬರ್ತಾ ಇದ್ದೀರಾ. ಸೊ ಹೋಮ್ವರ್ಕ್ ಎಲ್ಲ ಬೇಗ ವರ್ಕ್ ಮಾಡಿ. ಒಂದು ಸ್ಟಿಚ್ ಕೊಟ್ಟರೆ ನಾನು ಅದಕ್ಕೆ ಹೋಮ್ವರ್ಕ್ ಕೊಡ್ತೀನಿ. ಹೋಮ್ವರ್ಕ್ ಆದಮೇಲೆ ನೀವು ವರ್ಕ್ ಮಾಡಬೇಕು ಡಿಸೈನ್ಸ್ ಎಲ್ಲ. ನೀವು ನನ್ನ ಕ್ಲಾಸಲ್ಲಿ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ಕ್ಲಾಸ್ ಡೀಟೇಲ್ಸ್ ಕೊಡ್ತೀನಿ. ಮೆಟೀರಿಯಲ್ಸ್ ಬೇಕಾದರೂ ವಾಟ್ಸಪ್ ಮಾಡಿ. ಈಗಲೂ ಹೇಳ್ತೀನಿ, ಸುಮ್ಮನೆ ಯಾರು ಮಾಡೋಕ್ಕೆ ಹೋಗಬೇಡಿ. ಎನ್ಕ್ವೈರಿ ಬೇಡ. ನೀವು ಕಲಿಯೋದು ಇದ್ದರೆ ಮಾತ್ರ ಎನ್ಕ್ವೈರಿಗೆ ಬನ್ನಿ, ಇಲ್ಲಾಂದರೆ ಯಾರೂ ಬರಬೇಡಿ, ತಪ್ಪು ತಿಳ್ಕೊಬೇಡಿ, ಓಕೆನಾ? ಸೊ ಇದೇ ಥರ ನೀವು ಫುಲ್ಲಾಗಿ ಮಾಡಬೇಕು. ಚಿಕ್ಕದಾಗಿ ಹಾಕ್ಕೊಳ್ಳಿ, ದೊಡ್ಡದಾಗಿ ಹಾಕೋಕ್ಕೆ ಹೋಗಬೇಡಿ. ನಾನು ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಸಪೋಸ್ ನಾನು ಹೇಳೋದು ಅರ್ಥ ಆಗಿಲ್ಲ ಅಂದರೆ ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದು ಮಾತ್ರ ನೀವು ಅಬ್ಸರ್ವ್ ಮಾಡಿ, ನಿಮಗೆ ಡೆಫಿನೆಟಾಗಿ ಅರ್ಥ ಆಗುತ್ತೆ, ಓಕೆನಾ? ಸೆಂಟ್ರಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ, ಎಂಬೋಸ್ಡಾಗಿ ಕಾಣಿಸ್ತಾ ಇದೆಯಲ್ಲ. ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ಬೇಕಾದರೆ ಸೆಪ್ರೇಟಾಗಿ ಮಾಡಿ ತೋರಿಸ್ತೀನಿ ನೋಡಿ, ಆ ಸ್ಟಿಚ್ ಹೇಗಿರುತ್ತೆ ಅಂತ. ನಿಮ್ಗೆ ಇದರಲ್ಲಿ ಅರ್ಥ ಆಗಿಲ್ಲ ಅಂದರೆ ಅದರಲ್ಲಿ ಅರ್ಥ ಆಗುತ್ತೆ, ಓಕೆ ಫ್ರೆಂಡ್ಸ್? ಎಣ್ಣಟ್ ಹಾಕಿ ಕ್ಲೋಸ್ ಮಾಡಿ, ಓಕೆ? ಇವಾಗ ನೋಡಿ, ಸೆಂಟ್ರಲ್ ನೋಡಿ ಎಂಬೋಸ್ಡಾಗಿ ಕಾಣಿಸ್ತಾ ಇದೆಯಾ? ಈ ಥರನೇ ಲೂಫ್ ಒಂದು ಫಾರ್ಮ್ ಆಗಿ ವರ್ಕ್ ಮಾಡ್ತಾ ಬರಬೇಕು, ಓಕೆ? ಸೊ ಇದಾದಮೇಲೆ ನಾನು ನಿಮಗೆ ಅದು ಯಾವ ಥರ ಅಂತ ಹೇಳ್ತೀನಿ ನೋಡಿ. ಇವಾಗ ಥ್ರೆಡ್ ತಗೊಳ್ತೀರಾ. ಥ್ರೆಡ್ ತಗೊಂಡು ಸೆಂಟ್ರಲ್ಲಿ ಒಂದು ಲೂಪ್ ಫಾರ್ಮ್ ಆಯಿತು ನೋಡಿ, ಸೆಂಟ್ರಲ್ಲಿ ಆಯಿತಾ? ನೀವು ಥ್ರೆಡ್ ತಗೊಂಡ ತಕ್ಷಣ ಆ ಥ್ರೆಡ್ನ ಲೆಫ್ಟು ಆ್ಯಂಡ್ ರೈಟ್, ಓಕೆ? ಈ ಥರನೇ ತಗೋಬೇಕು. ಇದು ತಗೋಬೇಕಾದ್ರೆ ಲೂಪ್ ಫಾರ್ಮ್ ಆಗ್ತಾಯಿದೆ ನೋಡಿ, ನಿಮ್ಗೆ ಕಾಣಿಸ್ತಾ ಇದೆಯಾ? ಸೊ ಇದೇ ಥರ ಲೆಫ್ಟ್ ರೈಟ್ ಇದೇ ಥರ ಮಾಡಬೇಕು. ಟೈಟಾಗಿ ಎಳೆಯೋಕ್ಕೆ ಹೋಗಬೇಡಿ,
ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಟೈಟಾಗಿ ಎಳೆಯೋಕ್ಕೆ ಹೋಗಬೇಡಿ. ಅಲ್ಲೂ ಫಾರ್ಮ್ ಆಗಿ ಕಾಣಿಸ್ತಾ ಇದೆಯಾ? ಅಲ್ಲೂ ಫಾರ್ಮ್ ಆಗಿರೋದು ನೋಡಿ. ಇದ್ರೆ ಲೆಫ್ಟ್ ರೈಟ್ ಇದೇ ಥರನೇ ವರ್ಕ್ ಮಾಡಿ. ಇದು ತುಂಬ ಈಸಿಯಾಗಿರುತ್ತೆ ಈ ಸ್ಟಿಚ್ಚು. ಪ್ರಾಕ್ಟೀಸ್ ಮಾಡಿ. ಯಾವ ಥರ ಇತ್ತು ಅಂತ ಕಮೆಂಟ್ಸಲ್ಲಿ ಹೇಳಿ. ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಲ್ಲಿ ಹೇಳಿ. ಇವಾಗ ನಾನು ದೊಡ್ಡದಾಗ ಹಾಕಿ ತೋರಿಸ್ತೀನಿ ನೋಡಿ. ನಿಮ್ಗೆ ದೊಡ್ಡದಾಗ ಹಾಕೋದ್ರಿಂದ ಆ ಲೂಫ್ ಯಾವ ಥರ ಕಾಣಿಸ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದೇ ಹತ್ರ ಹಾಕಬೇಕು, ದೂರ ಹಾಕಕ್ಕೆ ಹೋಗಬೇಡಿ. ಓಕೆನಾ ಫ್ರೆಂಡ್ಸ್? ಈ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಕಮೆಂಟ್ಸಲ್ಲಿ ಕೇಳಿ. ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಲ್ಲಿ ಕೇಳಿ. ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಬೇಕಾದ್ರೆ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ ಫ್ರೆಂಡ್ಸ್? ಎಣ್ಣಾಟ್ ಹಾಕಿ ನೀವು ಕ್ಲೋಸ್ ಮಾಡ್ಕೋಬೇಕು. ಇದೇ ಸ್ಟಿಚ್ಚಿ ನೀವು ಸಣ್ಣಕ್ಕೆ ಹಾಕಬೇಕು ಅಷ್ಟೇ. ಓಕೆ, ಹೋಮ್ವರ್ಕೆಲ್ಲ ಕರೆಕ್ಟಾಗಿ ಮಾಡಿ. ಓಕೆ, ಸ್ಟಿಚ್ ಅರ್ಥ ಆಯಿತು ಅನಿಸುತ್ತೆ. ಹೋಮ್ವರ್ಕ್ ನೋಡೋಣ. ಇದರಲ್ಲಿ ನಾನು ಸ್ಲೀವ್ ಕೊಟ್ಟಿದ್ದೀನಿ, ಬ್ಯಾಕ್ ಡಿಸೈನ್. ಹಂಗಾದ್ರೆ ಬ್ಯಾಕ್ ಫುಲ್ಲಾಗಿ ನಾವು ಯಾವ ಥರ ಈ ಸ್ಟಿಚಸ್ ಇಟ್ಕೊಂಡು ಮಾಡ್ಬೋದು ಅನ್ನೋದು. ಸೊ ಬಾರ್ಡರ್ ಲೈನ್ ಅಂದ ತಕ್ಷಣ ನೀವು ಗೊತ್ತಾಗುತ್ತೆ ನಿಮಗೆ. ಜರಿ ಥ್ರೆಡ್ 3 ಲೈನ್ ಕೊಡಬೇಕು. ಆಮೇಲೆ ಶುಗರ್ ಬೀಡು, ಆಮೇಲೆ 4 mm ಬೀಡು, ಶುಗರ್ ಬೀಡು. ಸ್ಟೋನ್ ಚೈನ್ ಬೇಕಾದರೆ ಸೆಂಟ್ರಲ್ ಕೊಡಿ. ಓಕೆ, ಇದಕ್ಕೆ ಹಾಫ್ ಲೈಟ್ ಕೋಮ್ ಕೊಡಿ. ಇದಕ್ಕೂ ಬಾರ್ಡರ್ ಲೈನ್ ಸೇಮ್. ಶುಗರ್ ಬೀಡು, 4 mm ಬೀಡು, ಆಫ್ ಅಗೇನ್ ಶುಗರ್ ಬೀಡು. ಇದಕ್ಕೆಲ್ಲ ಕೊಂಬು ಆಫ್ ಲೋಡ್. ಓಕೆ, ಇದನ್ನೇ ನೀವು ಬ್ಲೌಸಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ಇದು ಬ್ಲೌಸಲ್ಲಿ ವರ್ಕ್ ಮಾಡಿದ್ರೆ ಯಾವ ಥರ ಕಾಣಿಸುತ್ತೆ ಅನ್ನೋ ಒಂದು ಐಡಿಯಾಗೆ ಈ ಥರ ನಾನು ಡಿಸೈನ್ಸ್ ಕೊಟ್ಟಿದ್ದೀನಿ. ನೀವು ಚಿಕ್ಕದಾಗಿ ಹಾಕಿ ಪ್ರಾಕ್ಟೀಸ್ ಮಾಡಿ. ಓಕೆ ಫ್ರೆಂಡ್ಸ್, ಈ ಕ್ಲಾಸ್ ನಿಮಗೆ ತುಂಬ ಯೂಸ್ಫುಲ್ ಆಗಿ ಇದೆ ಅಂದರೆ ಫ್ರೆಂಡ್ ಆ್ಯಂಡ್ ರಿಲೇಟಿವ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೀದೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಆವಾಗ ನಾವು ಹಾಕೋ ಎಲ್ಲ ವಿಡಿಯೋಗಳ ತಕ್ಷಣ ನೋಟಿಫಿಕೇಷನ್ ಆಗಿ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.